I'm trying to push as much as possible. ನಿದ್ದೆ ಬರುತ್ತಿದೆ. ನಮ್ಮ ಬೆಂಗಳೂರಲ್ಲಿ ಸುಖ, ನೆಮ್ಮದಿ, ಸಂಪತ್ತು, ಆನಂದ, ಹಣ, ಕಾಸು ಇದೆಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಟ್ರಾಫಿಕ್ ಅಂತೂ Hello, good morning. How are you guys? I'm absolutely good. What a crazy women day solo ride it was, I must say. Super excited it was. ಶನಿವಾರ ಹೊರಟಿದ್ದು ಸೀದಾ ಶನಿವಾರ I don't know if you have seen all of the videos. ಶನಿವಾರ ಬಂದು ಸೀದಾ ಬಂಟ್ವಾಳ ಹೋಗಿ ಬಂಟ್ವಾಳದಲ್ಲಿ ಆಲ್ಮೋಸ್ಟ್ ರಾತ್ರಿ 2 ಗಂಟೆ ತನಕ ಕಂಬಳ ನೋಡಿಕೊಂಡು ಮಾರನೇ ದಿನ ಅಲ್ಲಿ ಒಂದು ದೇವಸ್ಥಾನ ನೋಡಿ ದೇವಸ್ಥಾನದಿಂದ ಮತ್ತೆ ಕಂಬಳ ಹೋಗಿ ಅಲ್ಲಿಂದ ಮೂಡುಬಿದ್ರೆ ಬಂದು ಒಂದು ಫ್ರೆಂಡ್ ಮನೆಯಲ್ಲಿ ಕೋಲ ಆಗ್ತಾಯಿತ್ತು. ಸೊ ಕೋಲ ಕವರ್ ಮಾಡಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಮೈ ಲೈಫ್ ಅಂತ ಹೇಳಿದರೆ ತಪ್ಪಾಗಲಾರ್ದು. ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಧರ್ಮಸ್ಥಳ ಚಾರ್ಮಡಿ ಘಾಟ್ ರೋಡಲ್ಲಿ ವಾಪಸ್ಸು ಮನೆ ಕಡೆ ಹೊರಟಿದ್ದೀನಿ. ಹೇಗೆ ಅನ್ನಿಸ್ತು? ಪೊಲೀಸ್ ಕಡೂರು ಮಂಗಳೂರು ಚಿಕ್ಕಮಗಳೂರು ಏನು ಬಿಸಿಲು ಗುರು. ನಮ್ಮ ಗಾಡಿಗೆ ಬೇರೆ ಹೊಟ್ಟೆ ಬರಿಸಿ ಊಟ ಹಾಕಿ ಡುಮಣ್ಣ ಪಾಪು ಹೋಗ್ಬಿಟ್ಟಿದೆ ಬೈಕು. 2 ನಿಮಿಷ ನಿಲ್ಸಕ್ಕಿಲ್ಲ ಫುಲ್ಲು. ಅಲ್ಲಿ ನೋಡಿ ಇಲ್ಲಿ ಈ ಬೇಸಿಗೆಗಾಲದಲ್ಲೂ ಇಷ್ಟು ನೀರು ಬರ್ತಿದೆ ಅಂದರೆ ಇಮ್ಯಾಜಿನ್ ಮಳೆಗಾಲದಲ್ಲಿ. ರೋಡಲ್ಲಿ ಬಂದು ಅಂತ ಇದ್ದಾರೆ. ಏನು ಒಂದು 50-60 ಕಿಲೋಮೀಟರ್ ರೇಂಜಲ್ಲಿ ಇರಬೇಕು. ಬಟ್ ಆದರೆ ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಒಂದೊಂದ್ಸಲಿ
ಯೋಚನೆ ಮಾಡಿದ್ರೇ ವಾಟ್ ಅ ಬ್ಯೂಟಿಫುಲ್ ನೇಚರ್ ಆರ್ ಗಾಡ್ಸ್ ಕ್ರಿಯೇಷನ್ ಅಂತ ಹೇಳ್ಬೋದು. ಬಟ್ ಐ ಆಲ್ವೇಸ್ ರಿಮೆಂಬರ್ ಒನ್ ಆಫ್ ದಿಸ್ ಟೆಂಪಲ್. ಇಲ್ಲಿ ಆಯಿತು ಹೇಗೆ ಕಾಪಾಡಪ್ಪ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಆವತ್ತು ಬೈರಿ ಇಲ್ವಾ? ಬಂದು ತಿರುಗಿ ವಾಪಸ್ ಹೋಗಿರಿಲ್ವ ನೀವು? ಇಲ್ಲ ಇಲ್ಲ ಇಲ್ಲ, ನಾನು ಈಗ ಮೂಡುಬಿದ್ರೆಯಿಂದ ಇದು ಕೋಲ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಹಾಂ, ಹೌದಾ? ಇದು ಪ್ಲಾಂಟರ್ಸ್ ಸರ್, ನನಗೆ ಒಂದೇ ಕೊಡಿ ಸಾಕು, ಇಟ್ಕೊಳ್ಳೋಕ್ಕೆ ಜಾಸ್ತಿ ಜಾಗ ಇಲ್ಲ. ಹಾಂ, ಸಕಲೇಶ್ಪುರ ಪ್ರಾಪರ್ ಹುಟ್ಟಿ ಬೆಳೆದಿದ್ದಲ್ಲೇ, ಈಗ ಇರೋದು ಬೆಂಗಳೂರಲ್ಲಿ ಅಷ್ಟೇ. ಸರಿ ಸರ್, ಥ್ಯಾಂಕ್ ಯು. ಚೇಸಿಂಗ್ ರೋಡ್ಸ್. ಹಾಂ ಹಾಂ, ಸರಿ ಸರ್, ಥ್ಯಾಂಕ್ ಯು. ದ್ಯಾಟ್ ವಾಸ್ ಚಾರ್ಮುಡಿ ಘಾಟ್ ಫಾರ್ ಯು. ಎಷ್ಟೋ ವರ್ಷ ಆಗಿತ್ತು ಈ ಕಡೆಯಿಂದ ಬಂದು, ಸೊ ಫುಲ್ ಓಯ್ 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 ಅಂದ್ಕೊಂಡು ಬಾಡ್ಕೊಂಡು ಬಂದೆ. ಇಲ್ಲಿಂದ ನಮ್ಮ ಕಾಫಿ ತೋಟಗಳು ಶುರು ಆಗುತ್ತೆ. ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಏನು ಬೇಕು ಸರ್ ನಿಮಗೆ? ನಮ್ಮ ಹತ್ರ ಏನೂ ಇಲ್ವಲ್ಲ. ಏನು ಬೇಕು? ಬಾಯ್ ಬಾಯ್. ಕೊಟ್ಟಿಗೆ ಹಾರಕ್ಕೆ ಎಂಟ್ರಾಗಿದ್ದೀವಿ. ನಿಸರ್ಗ ಗ್ರ್ಯಾಂಡ್ ಪ್ಯೂರ್ ವೆಜ್ ಅಂತೆ. ನಾವು ಹೋಸಲಿ ಇಲ್ಲೇ ಹೋಟೆಲ್ ವಿಷ್ಣು ಸಾಗರ ಅನಿಸುತ್ತೆ, ಅಲ್ಲ ಇಲ್ಲಿ ಹೋಟೆಲ್ ಅನಿಲಲ್ಲೇ ನೀರು ದೋಸೆ ತಿಂದಿದ್ದು. ಈಗ ನಮಗೆ ಇಲ್ಲಿ ನೋಡಿ, ಇಲ್ಲಿ ಈಗ ನಾವು ಸ್ಟ್ರೈಟ್ ಹೋಗಬೇಕು. ಇಲ್ಲಿ ಎಡಗಡೆಗೆ ಹೋದರೆ ಬಾಳೆಹೊನ್ನೂರು ರೋಡ್. ಇದು ಬಾಳೆಹೊನ್ನೂರು, ಆಲ್ದೂರ್, ಕುದುರೆಮುಖ ಎಲ್ಲದಕ್ಕೂ ಆ ಕಡೆ ಹೋಗ್ಬೋದು. ನಾವು ಹೋದ್ಸರಿ ಮಳೆಗಾಲಕ್ಕೆ ಬಂದಿದ್ದಕ್ಕೂ ಇವಾಗಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಹಬ್ಬ, ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಹೋದ್ಸರಿ ಇಲ್ಲಿ ಒಂದು ನಿಮಿಷನೂ ಮಳೆ ನಿಂತಿಲ್ಲ. ನೀರು ದೋಸೆ ತಿನ್ನೋಕೆ ಹೋದಾಗಲೂ ಫುಲ್ ನೆಂದು ನೀರಾಗೇ ಹೋಗಿದ್ದಿದ್ದು. ಲೆಟ್ಸ್ ಕಂಟಿನ್ಯೂ. ಹಬ್ಬ ಆನ್ ದ ವೇ. ಏನೋ ಮೂಗೊಳಗಡೆ ಹುಳ ಹೋಗಿ ಲೈಫಲ್ಲಿ ಹೊಡೆದಿಲ್ಲ ಅಷ್ಟು ಆಕ್ಷು 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 ಅಂತ. ಸ್ವಲ್ಪ ಎಂಟು ನೀರು ಕುಡಿದು ಅಲ್ಲಿ ಪ್ರಸಾದ ಕೊಟ್ರಲ್ಲ, ಒಂದು ಬಾಳೆಹಣ್ಣು ತಿನ್ಕೊಂಡು ರೆಸ್ಟ್ ಲೀವ್. ನಾನು ಯೂಶ್ವಲಿ ಎನರ್ಜಿ ಡ್ರಿಂಕು ಅದು ಇದು ಏನೂ ಕುಡಿಯೋಲ್ಲ, ಬಟ್ ಐ ಥಿಂಕ್ ಐ ಶುಡ್ ಟುಡೇ. ಯಾಕಂದರೆ ಕಂಬಳದ ದಿನ ಆಲ್ಮೋಸ್ಟ್ 3 ಗಂಟೆಗೆ ಮಲಗಿ ಬೆಳಗ್ಗೆ 8 ಗಂಟೆಗೆ ಎದ್ದಿರೋದು. ನೆನ್ನೆ 4:15ಗೆ ಮಲಗಿ 8 ಗಂಟೆಗೆ ಎಚ್ಚರ ಆಯಿತು. ಹಾಗಾಗಿ ಐ ಆಮ್ ಟ್ರೈಯಿಂಗ್ ಟು ಪುಷ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಕಣ್ಣೆಲ್ಲ ಇಲ್ಲೆಲ್ಲ ಫುಲ್ ಐಲಿಡ್ಸ್ ಎಲ್ಲ ಈಗ ಸ್ವಲ್ಪ ಉರಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಬಿಸಿಲು ಬೇರೆ ಇರೋದ್ರಿಂದ ಫುಲ್ ಡಿಹೈಡ್ರೇಷನ್. ನಿದ್ದೆ ಬರುತ್ತಿದೆ, ನಿದ್ದೆ ಬರುತ್ತಿದೆ. ಒಂದು ಒಳ್ಳೆ ಮನೆ ಊಟ ಸಿಗಬೇಕೀಗ, ಎಷ್ಟು ಚಂದ ಇರುತ್ತೆ. ಹೊಟ್ಟೆ ಹಸಿದು ಈಗ ಊಟ ಮಾಡಿದೆ.
ಇಲ್ಲಿ ಒಂದು ಹೊಸದಾಗಿ ಸ್ವಾತಿ ಡೆಲಿಗೇಸಿ ಅಂತ ಆಗಿದೆ ಬೇಲೂರನ್ನ ದಾಟಿ. ಅಲ್ಲಿವರೆಗೂ ಹಂಗೂ ಹಿಂಗೂ ತಡೆದು ಊಟ ಅಂತೂ ಮುಗಿಸಿದೆ. ವೆಲ್ಕಮ್ ಟು ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರಲ್ಲಿ ಸುಖ, ನೆಮ್ಮದಿ, ಸಂಪತ್ತು, ಆನಂದ, ಹಣ, ಕಾಸು ಇದೆಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರಾಫಿಕ್ ಅಂತೂ 100% ಸಿಗುತ್ತೆ, ಡೌಟೇ ಬೇಡ. ಆಪೋಸಿಟ್ ಡೈರೆಕ್ಷನಿಂದ ಬರೋರು, ಒನ್ ವೇಯಲ್ಲಿ ನುಗ್ಗೋರು, ಆಟೋದವರು ರೈಟ್ ಇಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ನುಗ್ಗೋರು, ಕ್ಯಾಬ್ ಅವರು ಮುಂದೆ ಹೋಗೋಕ್ಕೆ ಜಾಗ ಇಲ್ಲ ಅಂದ್ರೂ ಜಾಗ ಸಿಗುತ್ತೇನೋ ಅಂತ ಬ್ಲಾಕ್ ಮಾಡ್ಕೊಳ್ಳೋರು, ಬಸ್ ಸ್ಟ್ಯಾಂಡಿಗೂ ಬಸ್ ನಿಲ್ಲಿಸೋ ಜಾಗಕ್ಕೂ 100 ಮೀಟರ್ ದೂರ ಇರೋ ಅಂತ ಈ ನಮ್ಮ ಊರಿಗೆ ಸುಸ್ವಾಗತ. ಅಯ್ಯೋ ಈ ನೈಸ್ ರೋಡಲ್ಲ, ಏನು ಹಿಂಸೆ. ಅಂತೂ ಇಂತೂ ಹೆಂಗೋ ಮಾಡಿ 7 ಅವರ್ ತೊಗೊಂಡಿದ್ದೀನಿ ನೋಡಿ ಮೂಡುಬಿದ್ರೆಯಿಂದ ಬರೋಕ್ಕೆ. ಅಮ್ಮ ನಾನು ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ಅಯ್ಯೋ ಟ್ರಿಪ್ ಮುಗಿದೋಯ್ತು ವಾಪಸ್ ಹೋಗೋಕ್ಕೆ ಬೋರಪ್ಪ ಅಂತ. ನನಗೆ ಎವ್ರಿ ಟ್ರಿಪ್ ದಟ್ ಐ ಗೋ ಐ ಬಿ ಈಕ್ವಲಿ ಎಕ್ಸೈಟೆಡ್ ಟು ಕಮ್ ಬ್ಯಾಕ್ ಹೋಮ್. ಏನಕ್ಕೆ ಅಂದರೆ, ಆಹಾ ನಮ್ಮ ಮನೆ, ನಮ್ಮ ಮಂಚ, ನನ್ನ ಹಾಸಿಗೆ, ನನ್ನ ದಿಂಬಿಡ್ಕೊಂಡು ನಮ್ಮ ಗುಂಡನ ಹತ್ರ ಒಂದು ಸ್ವಲ್ಪ ಕಿರಿಕ್ ಮಾಡಿ ಜಗಳ ಮಾಡಿ ಮಲಗ್ದ ಅಂದರೆ ನೆಮ್ಮದಿ ಇರುತ್ತೆ. Yay! Finally, I reached home. What a beautiful Women's Day ride it was. Yeah, so ee weekige ishte. I hope you guys have enjoyed this Tulunadu series. In case if you like it, don't forget to drop a comment, and then don't forget to subscribe. Until next time, bye bye.